ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳಷ್ಟು ಜೋರಾಗಿ ನಡೆಯುತ್ತಿದೆ. ಇದರ ಬೆನ್ನಲ್ಲೇ ಪ್ರತಿನಿತ್ಯವೂ ಸಹ ಸಿಎಂ, ಡಿಸಿಎಂ ಹಾಗೂ ಸಚಿವರು, ಶಾಸಕರು ದೆಹಲಿಯ ಹೈಕಮಾಂಡ್ ಅನ್ನ ಪ್ರವೇಶಿಸಿ ಸಿಎಂ ಬದಲಾವಣೆಯ ಬಗ್ಗೆ ಈ ಕುರಿತು ಬಹಳಷ್ಟು ಕುತೂಹಲ ಮೂಡಿಸಿರುವಂತಹದ್ದು. ಈ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡ್ತಾ ಇರುವಂತಹದ್ದು ಬಹಳಷ್ಟು ಕುತೂಹಲ ಮೂಡಿಸುತ್ತಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಮ್ಮ ನ್ಯೂಸ್ 18 ಈಗ ಆಪ್ ನಲ್ಲೂ ಲಭ್ಯ. ಜೊತೆಗೆ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿಯೂ ನ್ಯೂಸ್ 18 ಪೇಜ್ ಅನ್ನ ಫಾಲೋ ಮಾಡಿ. ಸದಾ ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಸಚಿವರು ಭೇಟಿ ನೀಡಿ ಸರಿಸುಮಾರು 2,000 ಕೋಟಿ ಅಭಿವೃದ್ಧಿ ಮೌಲ್ಯದ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸ್ಥಳೀಯ ಕೈ ನಾಯಕರ ಕೊರತೆ ಇದೆ. ಕಳೆದ 2-3 ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ ನಾಯಕನ ಮುಂದೆಯೇ ಮುಖಂಡರು ಬಹಳಷ್ಟು ಜೋರಾಗಿಯೇ ಬಡ್ದಾಡ್ಕೊಂಡಿದ್ರು. ಇದು ಒಂದು ಕತೆ ಆದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗ್ತಾರಾ ಎಂಬ ಚರ್ಚೆ ಬಹಳಷ್ಟು ಜೋರಾಗಿ ನಡೆಯುತ್ತಿದೆ. ಒಂದು ಕಡೆ ಸಿಎಂ ಕುರ್ಚಿ ಯಾರ ಪಾಲಾಗಲಿದೆ ಎಂಬ ಚರ್ಚೆ ಮಾಧ್ಯಮಗಳಲ್ಲಿಯೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದ್ರೆ, ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟಕ್ಕೆ ಭೇಟಿ ನೀಡುತ್ತಿರುವಂತಹದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಸರಿಸುಮಾರು 2,000 ಕೋಟಿ ವಿವಿಧ ಅಭಿವೃದ್ಧಿ ಮೌಲ್ಯದ ಕಾಮಗಾರಿಗಳು ಹಾಗೂ ಉದ್ಘಾಟನೆ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಹಿನ್ನೆಲೆ ಕಳೆದ 10 ದಿನಗಳಿಂದಲೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಹಾಗೂ ಸ್ಥಳೀಯ ಶಾಸಕರಾದಂತಹ JDS ಶಾಸಕರಾದಂತಹ ರವಿಕುಮಾರ್ ಅವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಯಂತ್ರಾಂಗ ಬಹಳಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನ ಕೈಗೊಂಡು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಎದುರಾಗದಂತೆ ಚಾಚು ತಪ್ಪದೆ ಬಹಳಷ್ಟು ಕಟ್ಟುನಿಟ್ಟಾಗಿ ಕಾರ್ಯಕ್ರಮವನ್ನ ರೂಪಿಸಿದೆ. ಇದರ ಬೆನ್ನಲ್ಲೇ ಈಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿಯೇ ಬಹಳಷ್ಟು ಗೊಂದಲ ಇರುವುದರಿಂದ ಇದು ಒಂದು ಕಡೆ ಬಹುತ್ ದೊಡ್ಡದಾದಂತಹ ಪ್ರಶ್ನೆ ಆಗಿದೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾರು ಸ್ಥಳೀಯವಾಗಿ ನಾಯಕರಾಗ್ತಾರೆ ಎಂಬ ಚರ್ಚೆ ಬಹಳಷ್ಟು ಜೋರಾಗಿ ನಡೆಯುತ್ತಿದೆ. ಮತ್ತೊಂದು ಕಡೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ಭೇಟಿಯ ನಡುವೆ ಸಿಎಂ ಕುರ್ಚಿಯ ಚರ್ಚೆ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಿಎಂ ಆಗಿ ನಾನೇ ಹೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಆದಂತಹ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಜೋರಾಗಿಯೇ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಬಹಳಷ್ಟು ರೀತಿಯಾದಂತಹ ಮಾತುಕತೆಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಈ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ. ಸುಮಾರು 200 ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ಇದು ಒಂದು ರೀತಿಯಾದಂತಹ ಚಾಲನೆ ಸಿಗುತ್ತೆ. ಜೊತೆಗೆ ಶಿಡ್ಲಘಟ್ಟ ನಗರದಲ್ಲಿ ಒಳಚರಂಡಿ ಅಭಿವೃದ್ಧಿ ಯೋಜನೆಗೆ, UGD ನೀರು, ರಾಮಸಮುದ್ರದಿಂದ ಕುಡಿಯುವ ಯೋಜನೆಗೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 164 ಕೆರೆಗಳಿಗೆ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ನೀರನ್ನು ಸಹ ತುಂಬಿಸುವಂತಹ ಕೆಲಸ ಕಾಮಗಾರಿಗಳಿಗೆ ಸೇರಿದಂತೆ ಚಿಂತಾಮಣಿ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸಹ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಾಗೂ ಕಾಮಗಾರಿಗಳಿಗೆ ಕೆಲವು ಉದ್ಘಾಟನೆಗಳನ್ನು ಸಹ ಇದೇ ಒಂದು ಶಿಡ್ಲಘಟ್ಟ ವೇದಿಕೆಯಲ್ಲಿ ಸಿಎಂ ಚಾಲನೆ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆ ಜಿಲ್ಲಾಡಳಿತ ಬಹಳಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ. ಇನ್ನು ಪ್ರತಿನಿತ್ಯವೂ ಸಹ ಚಾಚು ತಪ್ಪದೆ ಸ್ಥಳೀಯ ಶಾಸಕರಾದಂತಹ JDS ಮುಖಂಡರು ಆದಂತಹ ರವಿಕುಮಾರ್ ಅವರು ಪ್ರತಿನಿತ್ಯವೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರುಗಳಾದಂತಹ MC ಸುಧಾಕರ್ ಅವರು ಸಹ ಪ್ರತಿನಿತ್ಯ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಂಡು ಯಾವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ನಡೆಸಬೇಕು, ಯಾವ ಭದ್ರತೆಯನ್ನ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ಜೋರಾಗಿ ನಡೆಯುತ್ತಿದೆ. ಸುಮಾರು 2,000 ಕೋಟಿಗಿಂತ ಹೆಚ್ಚು ಇವತ್ತು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ. ಇದರಲ್ಲಿ 1,360 ಕೋಟಿಗಿಂತ ಹೆಚ್ಚು ನಾವು ಶಂಕುಸ್ಥಾಪನೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಇನ್ನು ಉಳಿದಾಗಿ 650ಕ್ಕೂ ಹೆಚ್ಚು ಕೋಟಿಗಳ ಒಂದು ಅನುದಾನವಾದ ಒಂದು ಉದ್ಘಾಟನಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಒಟ್ಟಾರೆಯಾಗಿ ದೊಡ್ಡ ಮೊತ್ತದಲ್ಲಿ ಇದರಲ್ಲೂ ಇನ್ನೂ ಒಂದು ಸ್ವಲ್ಪ ಕಾಮಗಾರಿಗಳು ಕೈ ಬಿಟ್ಟಿದ್ದೀವಿ. ಈಗ ಉದಾಹರಣೆಗೆ ಗಂಟ್ಲ ಮಲ್ಲಮ್ಮ ಯೋಜನೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ಅಲ್ಲೇ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಒಂದು ವಿನಂತಿ ಮಾಡಿದ್ರಿಂದ ಆ ರೀತಿ ಒಂದೆರಡು ಕಾರ್ಯಕ್ರಮ ಬಿಟ್ಟಿದ್ದೀವಿ. ಮತ್ತು ಚಿಕ್ಕಬಳ್ಳಾಪುರದ ಫ್ಲವರ್ ಮಾರ್ಕೆಟ್ ಅದು ಒಂದು ಫೀಸಿಬಿಲಿಟಿ ರಿಪೋರ್ಟ್ ಆಗ್ತಾ ಇರೋದ್ರಿಂದ ಅದರ ಒಂದು ಕಾರ್ಯಕ್ರಮ ಕೂಡ ನಾವಿಲ್ಲಿ ಹಮ್ಮಿಕೊಂಡಿಲ್ಲ. ಈ ರೀತಿ ಇನ್ನೂ ಕೆಲವು ಕಾರ್ಯಕ್ರಮಗಳು ಬಿಟ್ಟಿದ್ದೀವಿ. ಆದರೆ ಬಹುತೇಕ ನಾವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಈಗಾಗಲೇ ಈ 2.5 ವರ್ಷಗಳಲ್ಲಿ ಹಲವಾರು ಕಾಮಗಾರಿಗಳು ಪ್ರಾರಂಭ ಆಗಿರ್ತಕ್ಕಂಥವಿದ್ದಾವೆ. ವಿವಿಧ ಹಂತದಲ್ಲಿ ಪ್ರಾರಂಭ ಆಗಿರುವಂಥದ್ರಿಂದ ಅವನ್ನ ಯಾವುದೇ ನಾವು ತರ್ತಾ ಇಲ್ಲ. ಅದರಿಂದ ಮತ್ತು ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮಾತ್ರ ಇಟ್ಕೊಂಡಿದ್ದೀವಿ. ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸ್ಥಳೀಯ ಶಾಸಕರು ಕೂಡ ನಮಗೆ ಭಾಳ ಮುತುವರ್ಜಿ ವಹಿಸಿ ಸರ್ಕಾರದ ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟದಲ್ಲಿ ಆಗ್ತಾಯಿದೆ. ಯಾವುದೇ ರೀತಿ ಚ್ಯುತಿ ಬರದ ರೀತಿಯಲ್ಲಿ ವ್ಯವಸ್ಥೆಗಳಾಗಬೇಕು ಮತ್ತು ಯಶಸ್ವಿ ಆಗಬೇಕು ಅಂತೇಳಿ ಅವರು ಸಹ ಅಲ್ಲಿರಲು ಇಲ್ಲಿ ಸುಮಾರು ನಮ್ಮ ಜೊತೆ ಕೈ ಜೋಡಿಸಿ ಬಹುತೇಕ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಮತ್ತು ಏನೇನು ವ್ಯವಸ್ಥೆಗಳು ಬೇಕು ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿಡ್ಲಘಟ್ಟ ನಗರ ಪಕ್ಕದಲ್ಲಿ ಇವತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ನಮ್ಮ ರೇಷ್ಮೆ ಇಲಾಖೆ ವತಿಯಿಂದ ಇವತ್ತು 200 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾರ್ಕೆಟು ಶಂಕುಸ್ಥಾಪನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತೆ 27 ಇಲಾಖೆ ಮಂತ್ರಿಗಳು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ 24 ನಡೀತಾ ಇದ್ದು, ಈ ಒಂದು ಕಾರ್ಯಕ್ರಮ ಇವತ್ತು ಇಡೀ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹೋಬಳಿ ಮಟ್ಟದ, ಗ್ರಾಮ ಪಂಚಾಯತಿ ಮಟ್ಟದ, ಬೂತ್ ಮಟ್ಟದ ಎಲ್ಲ ಮುಖಂಡರನ್ನ ಈ ದಿನ ಸಭೆ ಮಾಡಿ ಎಲ್ರಿಗೂ ಒಂದು ಅವ್ರ ಗಮನಕ್ಕೆ ವಿಚಾರವನ್ನು ತಂದಿದ್ದೀರಿ. ಈ ಬೆನ್ನಲ್ಲೇ ಸ್ಥಳೀಯ ನಾಯಕರಾದಂತಹ ಕಾಂಗ್ರೆಸ್ ಕೈ ಮುಖಂಡರಾದಂತಹ ಪುಟ್ಟು ಆಂಜಿನಪ್ಪ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜೀವ್ ಗೌಡ ಸ್ಥಳೀಯ ನಾಯಕರ ಕೊರತೆಯಿಂದಾಗಿ ಅವರದೇ ಆದಂತಹ ಪಕ್ಷದ ಮುಖಂಡರು ಕೈ ಸುಲಾಯಿಸುವ ಹಂತಕ್ಕೆ ತಲುಪಿರುವಂತಹದ್ದು ಬಹಳಷ್ಟು ವಿಪರ್ಯಾಸ ಎನ್ನಬಹುದು. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಮುಂದೆ ಶಕ್ತಿ ಪ್ರದರ್ಶನವನ್ನ ತೋರಿಸುವ ಸಲುವಾಗಿ ಇಬ್ಬರು ಕೈ ನಾಯಕರು ಸಹ ಬಹಳಷ್ಟು ಜಟಾಪಟಿಯಿಂದ ತಯಾರಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಿಎಂ ರೂಟ್ ಮ್ಯಾಪ್ ನಲ್ಲಿ ಬಂಟಿಂಗ್ಸ್ ಹಾಗೂ ಬ್ಯಾನರ್ಗಳು ಬಹಳಷ್ಟು ಜೋರಾಗಿಯೇ ತಲೆ ಎತ್ತಿವೆ ಎನ್ನಬಹುದು. ಒಟ್ಟಾರೆ ಸುಮಾರು 2,000 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗಳಿಗೆ ಹಾಗೂ ಉದ್ಘಾಟನೆಗಳಿಗೆ ಸಿಎಂ ಚಾಲನೆ ಕೊಡ್ತಾ ಇದ್ರೆ, ಹಿತ ಕೈ ನಾಯಕರು ಸ್ಥಳೀಯ ನಾಯಕರ ಗೊಂದಲದಿಂದ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಲು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಎನ್ನಬಹುದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.